ನಮಸ್ತೆ ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ದುರ್ಗೇಶ್ ಅಂತ. ನಾನು ಬಾಗಲಕೋಟೆಯಿಂದ ಬಂದಿದ್ದು. ನಾನು ಏನಪ್ಪ ಅಂದ್ರೆ ಎಜುಕೇಷನ್ದಿಂದ ನಾನು ಡಿ ಎಡ್ ಮಾಡಿದ್ದೀನಿ. ಡಿ ಎಡ್ ಮಾಡಿದ್ದು ಬೇರೆ ಕಡೆಗೆ ಎಲ್ಲ ಅತಿಥಿ ಶಿಕ್ಷಕನಾಗಿ ಏನಪ್ಪ ಅಂದ್ರೆ ಸೇವೆ ಮಾಡ್ತಾ ಇದ್ದೀನಿ. ಆದರೆ ಏನಪ್ಪ ಅಂದ್ರೆ ಮುಖ್ಯವಾಗಿ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇತ್ತು ತುಂಬ. ಏನಪ್ಪ ಈ ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಭಾಳಷ್ಟು ನೆಗೆಟಿವಿಟಿ ಬರ್ತಾ ಇತ್ತು ಮೊದಲು ನನಗೆ. ಫಿಸಿಕಲ್ಲಿ ಆಗಿ ಭಾಳಷ್ಟು ವೀಕ್ ಆಗಿದ್ದೆ. ಹೀಗಿದ್ದಾಗೆ ನನಗೆ ಏನಾಯ್ತಂದರೆ ಏನು ಮಾಡಬೇಕು ಅಂತ ಚಿಂತೆಯಲ್ಲಿದ್ದೆ. ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿ ನೋಡಿದ್ರೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತೇಳಿ ಅವರು ರಿಸಲ್ಟ್ ಕೊಡ್ತಾಯಿದ್ರು. ಆದರೆ ಏನು ಸಮಸ್ಯೆ ಇರ್ಬೋದು ಅಂತ ನೋಡಿದಾಗ ಕೆಲವೊಂದಿಷ್ಟು ಏನಪ್ಪ ಅಂದರೆ ನನ್ನಲ್ಲಿ ಮಾನಸಿಕವಾಗಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನೆಗೆಟಿವಿಟಿ ಬರ್ತಾಯಿತ್ತು. ಹೀಗಿದ್ದಾಗ ಅದಕ್ಕೆ ಏನು ಪರಿಹಾರ ಇರ್ಬೋದು ಅಂತ ಡಾಕ್ಟ್ರು ಏನು ಹೇಳಿದ್ರಂದರೆ ಡೈಲಿ ಏನಪ್ಪ ಅಂದರೆ ನೀವು ಸುಮಾರು ಒಂದು 100 ಬಾರಿ ಓಂ ನಮಃ ಶಿವಾಯ ಅಂಥೇಳಿ ಚಾಂಟಿಂಗ್ ಹೇಳ್ರಿ ಸರಿಯಾಗುತ್ತೆ ಅಂತ ಹೇಳಿದರು. ಅದರಂತೆ ಹೇಳ್ತಾ ಹೋದೆ. ಅದು ಏನೋ ಸ್ವಲ್ಪ ಸರಿ ಅನಿಸ್ತು. ಇದರಲ್ಲಿ ಏನಿರ್ಬೋದು ಹೀಗೆ ಚಾಂಟಿಂಗ್ ಮಾಡೋದು, ಯೋಗ ಅಂತಾರಲ್ಲ, ಏನಿರ್ಬೋದು ಅಂತೇಳಿ ನಾನು ಫುಟ್ಪಾತ್ದಲ್ಲಿ ಹೋಗ್ತೇವೆ. ಒಂದು ಪುಸ್ತಕವನ್ನು ಖರೀದಿ ಮಾಡಿ ಆ ಪುಸ್ತಕದಲ್ಲಿ ಯೋಗ ಸ್ವಲ್ಪ ನೋಡಿ ಮಾಡಕ್ಕೆ ಶುರು ಮಾಡಿದೆ. ಅವಾಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕ್ಕೆ ಶುರು ಮಾಡಿದೆ. ಆದರೆ ಕಂಪ್ಲೀಟಾಗಿ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ. ಸರಿಯಾದ ರೀತಿಯಲ್ಲಿ ನನಗೆ ಗುರುವಿನ ಒಂದು ಮಾರ್ಗದರ್ಶನ ಇರಲಿಲ್ಲ. ಅವಾಗ ನಾನು ಏನು ಮಾಡಿದೆ ಅಂದರೆ ಆರ್ಟ್ ಆಫ್ ಲಿವಿಂಗ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಟ್ ಆಫ್ ಲಿವಿಂಗ್ ಯುವಾಚಾರ್ಯರನ್ನು ಕರ್ಕೊಂಡು ಹೋಗಿ ಯೋಗದಲ್ಲಿ ಒಂದು ತರಬೇತಿಯಲ್ಲಿ ಕುಳಿಸಿದ್ರು. ಅವಾಗ ನಾನು ಏನಂತಂದರೆ ಅಲ್ಲಿ ಕೂತ್ಕೊಂಡು ಈ ಮೊದಲು 2010ರಲ್ಲಿ ನಾನು ಏನಪ್ಪ ಅಂದ್ರೆ ಯೋಗ ಒಂದು ಸೆಷನ್ದಲ್ಲಿ YLTP ಎಲ್ಲಿ ನಾನು ಭಾಗವಹಿಸಿದೆ. ಅಲ್ಲಿ ಅವಾಗ ನನಗೆ ಭಾಳಷ್ಟು ಒಂದು ಬದಲಾವಣೆ ಆಯಿತು. ನನ್ನ ಜೀವನದಲ್ಲಿ ಪಾಸಿಟಿವಿಟಿ ಭಾಳಷ್ಟು ಬರಕ್ಕೆ ಶುರು ಮಾಡಿತು. ನನ್ನ ಒಂದು ಕ್ರಿಯಾಶೀಲತೆ ಹೆಚ್ಚುತ್ತಾ ಹೋಯಿತು. ಆರೋಗ್ಯ ದೃಷ್ಟಿಯಿಂದ ಎಲ್ಲ ರೀತಿಯಿಂದ ಇಂಪ್ರೂವ್ಮೆಂಟ್ ಆಯಿತು. ಫಿಸಿಕಲ್ಲಿ ಆಗಿರ್ಬೋದು, ಮಾನಸಿಕವಾಗಿ ನನ್ನಲ್ಲಿ ಸ್ಟೆಬಿಲಿಟಿ ಬಂತು. ಮಾನಸಿಕವಾಗಿ ಏನಂತಂದ್ರೆ ಏಕಾಗ್ರತೆ ಆಗಿರ್ಬೋದು, ನೆನಪಿನ ಶಕ್ತಿ, ಜೊತೆಗೆ ನಾನು ಒಂದು ಉತ್ಸಾಹ, ಹೊಸ ಚೈತನ್ಯ, ಹೊಸ ಉತ್ಸಾಹ ಬಂತು ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಆ ಒಂದು ಕೋರ್ಸ್ನಲ್ಲಿ ಏನಿತ್ತಪ್ಪ ಅಂದರೆ ಒಂದು ಸುದರ್ಶನ ಕ್ರಿಯೆ ಅಂತ ಒಂದು ಪವರ್ಫುಲ್ ಬ್ರೀದಿಂಗ್ ಟೆಕ್ನಿಕ್ ಇತ್ತು. ಅದು ಏನಪ್ಪ ಅಂದ್ರೆ ಅದನ್ನು ಒಂದು ಅನುಭವಿಸಿದ್ದಕ್ಕಾಗಿ ಏನಪ್ಪ ಅಂದ್ರೆ ಭಾಳಷ್ಟು ನನಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು. ಈ ಒಂದು ಸುದರ್ಶನ ಕ್ರಿಯೆಯನ್ನು ಭಾಳಷ್ಟು ಮಾಡಿದಾಗ ನಮಗೆ ಒಳ್ಳೆಯ ಒಂದು ಪಾಸಿಟಿವ್ ಒಂದು ರಿಸಲ್ಟನ್ನು ಕೊಡ್ತದೆ. ನಿಮಗೆ ಗೊತ್ತಿರಬೇಕು, ನಮ್ಮ ಸಂಸ್ಥೆಯ ಒಂದು ಸಂಸ್ಥಾಪಕರು ಯಾರಂತ ಗೊತ್ತಾ ನಿಮಗೆ? ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರು ಯಾರಂತ ಗೊತ್ತಾ? ಅವರೇ ಪರಮ ಪೂಜ್ಯ ರವಿಶಂಕರ್ ಗುರೂಜಿಯವರು. ಅವರು ಒಬ್ಬ ಪವಾಡ ಸದೃಶ್ಯವಾದ ಗುರು. ಅವರು ಈ ಜಗತ್ತಿಗೆ ಒಂದು ಏನಪ್ಪ ಅಂದ್ರೆ ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು. ಅವರು ಚಿಕ್ಕವರಾಗಿರುವಾಗಲೇ ಏನಪ್ಪ ಅಂದ್ರೆ ಆಧ್ಯಾತ್ಮಿಕತೆಯನ್ನು ಅವರ ಜೀವನದಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಾಯಿತ್ತು. ಚಿಕ್ಕವರಾಗಿರುವಾಗಲೇ ಕೇವಲ 4 ವರ್ಷ ವಯಸ್ಸಿರುವಾಗಲೇ ಭಗವದ್ಗೀತೆ ಎಲ್ಲ ಶ್ಲೋಕಗಳನ್ನು ಏನಪ್ಪ ಅಂದ್ರೆ ಹೇಳ್ತಾ ಇದ್ರಂತೆ. ಅವಾಗ ಅವರು ಕಲಿಸ್ತಾ ಇದ್ದಂಥ ಗುರುಗಳನ್ನ ಆಶ್ಚರ್ಯಚಕಿತರಾಗಿದ್ದರಂತೆ. ಅದ್ಭುತವಾದ ಒಂದು ಆಧ್ಯಾತ್ಮಿಕತೆಯ ಒಂದು ಶಕ್ತಿ ಅವರಲ್ಲಿ ಆವಾಗಲೇ ಇತ್ತು. ಹೀಗಿರುವಾಗ ಗುರೂಜಿಯವರು ಏನು ಮಾಡ್ತಾರೆ ಅಂದರೆ 10 ದಿನಗಳ ಕಾಲ ಈ ಶಿವಮೊಗ್ಗ ಅಂತ ಇದೆಯಲ್ಲ ಪ್ರದೇಶದಲ್ಲಿ ಕೂತ್ಕೊಂಡು ಏನಪ್ಪ ಅಂದ್ರೆ ಒಂದು ನದಿ ದಂಡೆಯಲ್ಲಿ ಕೂತ್ಕೊಂಡು 10 ದಿನ ಧ್ಯಾನಸ್ಥರಾಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಸುದರ್ಶನ ಕ್ರಿಯೆ ಅನ್ನುವಂಥ ಒಂದು ಅದ್ಭುತವಾದ ಒಂದು ಅನುಭವ ಬರುತ್ತೆ. ಆ ಒಂದು ಉಸಿರಾಟದ ಲಯ, ಉಸಿರಾಟದ ಒಂದು ರೀದಮ್ ಒಳಗೊಂಡಿರುವಂಥ ಒಂದು ಉಸಿರಾಟದ ಪ್ರಕ್ರಿಯೆ ಅವರಿಗೆ ಅನುಭವಕ್ಕೆ ಬಂದು ಅವಾಗ ಅದು ಏನಪ್ಪ ಅಂದ್ರೆ ಆ ಒಂದು ಆನಂದವನ್ನು ಆನಂದವನ್ನು ಎಲ್ಲರಿಗೂ ಹಂಚ್ಕೋಬೇಕಂತ ಮೊದಲು ಕೇವಲ 7 ಜನರಿಗೆ ಅದನ್ನು ಹಂಚ್ತಾರೆ. ಅಂದರೆ ಟ್ರೈನಿಂಗ್ ಕೊಡ್ತಾರೆ. ಅವಾಗ ಅದು ಬಹಳಷ್ಟು ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ಆಗ ಮತ್ತೆ ಮುಂದುವರಿ ಏನು ಮಾಡ್ತಾರೆ ಅಂದರೆ ಗುರೂಜಿಯವರು ಭಾಳಷ್ಟು ಎಲ್ಲ ಜನರಿಗೆ ಇದನ್ನು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಏನಪ್ಪ ಅಂದ್ರೆ ಎಲ್ಲ ಜಗತ್ತಿನಾದ್ಯಂತ ಎಲ್ಲರಿಗೂ ಏನಪ್ಪ ಹಂಚ್ಲಿಕ್ಕೆ ಶುರು ಮಾಡ್ತಾರೆ. ಈಗ ನಮ್ಮ ಸಂಸ್ಥೆ ಏನಪ್ಪ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸುಮಾರು 188 ದೇಶಗಳಲ್ಲಿ ಎಲ್ಲ ಕಡೆಗೂ ತನ್ನ ಬ್ರ್ಯಾಂಚ್ಗಳನ್ನು ತೆರೆದಿದೆ. ಅಲ್ಲಿ ಭಾಳಷ್ಟು ಮಿಲಿಯನ್ ಗಟ್ಟಲೆ ಜನ ಏನಪ್ಪ ಅಂದ್ರೆ ಈ ಸುದರ್ಶನ ಕ್ರಿಯೆಯ ಅದ್ಭುತವಾದ ಒಂದು ಸುದರ್ಶನ ಕ್ರಿಯೆಯ ಒಂದು ಅನುಭವವನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ನೆಗೆಟಿವಿಟಿಯಿಂದ ಪಾರಾಗಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಅವರ ಜೀವನ ಸಂಬಂಧಗಳು ಸಹ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನಪ್ಪ ಅಂದ್ರೆ ಈ ಸುದರ್ಶನ ಕ್ರಿಯೆ ಎಷ್ಟೊಂದು ಪವರ್ಫುಲ್ ಇದೆ ಅಂದರೆ ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ಸುದರ್ಶನ ಕ್ರಿಯೆಯಲ್ಲಿದೆ. ಅದನ್ನು ನಾವು ಹ್ಯಾಪಿನೆಸ್ ಪ್ರೋಗ್ರಾಮ್ದಲ್ಲಿ ಹೇಳ್ಕೊಡ್ತೀವಿ ನಿಮಗೆ. ನೋಡಿ, ಈ ಸುದರ್ಶನ ಕ್ರಿಯೆ ಮೇಲೆ ಏನಪ್ಪ ಅಂದ್ರೆ ಪೇಟೆಂಟ್ ಇದೆ. WHO ಪೇಟೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ವಿಜ್ಞಾನಿಗಳು ಏನಪ್ಪ ಅಂದ್ರೆ ಅದರ ಮೇಲೆ ಸಂಶೋಧನೆ ಮಾಡಿ ನೋಡಿದಾಗ ಇದು ಭಾಳಷ್ಟು ಶಕ್ತಿಯುತವಾದ್ದು, ಭಾಳಷ್ಟು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡೋದು ಅಂತೇಳಿ ಹೇಳಿದ್ದಾರೆ.
ಆ ರೀತಿ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆ ಏನಪ್ಪ ಅಂದ್ರೆ ಎಲ್ಲ ರೀತಿ ಜನಾಂಗದವರಿಗೂ ಆ, ಅಪ್- ಎಲ್ಲ ರೀತಿ ಉದಾಹರಣೆಗೆ ನೋಡಿ ಜೈಲಿನಲ್ಲಿರುವಂಥ ಅಪರಾಧಿಗಳು ಸಹ ಏನಪ್ಪ ಅಂದ್ರೆ ಅವರಿಗೆ ಸಹ ಟ್ರೈನಿಂಗ್ ಕೊಟ್ಟು ಅವರ ಏನಪ್ಪ ಜೀವನ ಪರಿವರ್ತನೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ದೇಶ ಕೆಲವು ಎಲ್ಲ ಅಧಿಕಾರಿಗಳಿಗೆ ಅವ್ರ ಜೀವನದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಸ್ಕಿಲ್ಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ. ಎಲ್ಲ ರೀತಿ ಈ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಈ ಒಂದು ಯೋಗ ಒಂದು ತರಬೇತಿಯನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ಕ್ಷೇತ್ರದಲ್ಲಿ ಖಂಡಿತ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ಏನಪ್ಪ ಅಂದ್ರೆ ಮಿಲಿಯನ್ ಗಟ್ಟಲೆ ಬಿಲಿಯನ್ ಗಟ್ಟಲೆ ಜನ ಏನಪ್ಪ ಅಂದ್ರೆ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಆದ್ರಿಂದ ನೀವು ಎಲ್ಲ ಏನಪ್ಪ ಅಂದ್ರೆ ಈ ಹ್ಯಾಪಿನೆಸ್ ಪ್ರೋಗ್ರಾಮ್ದಲ್ಲಿ ಭಾಗವಹಿಸ್ತಿರಲ್ಲ. ಹಾಗಾದ್ರೆ ನೀವೊಂದು ನಾವು ಲಿಂಕ್ ಕಳಿಸಿರ್ತೀವಿ, ಆ ಲಿಂಕ್ನಲ್ಲಿ ನೀವು ಏನಪ್ಪ ಅಂದ್ರೆ ರಿಜಿಸ್ಟರ್ ಮಾಡ್ಬೋದು, ಇಲ್ವಾ ನಾವೇ ರಿಜಿಸ್ಟರ್ ಮಾಡ್ತೀವಿ, ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಕೊಟ್ರಿ ಮಾಡ್ತಿರಲ್ಲ. ಓಕೆ, ನಮಸ್ತೆ.